ಸಿಎಂ ಆಫರ್ ಒಪ್ಪದ ಮಲ್ಲಿಕಾರ್ಜುನ್ ಖರ್ಗೆ ಬಿಗ್ ನ್ಯೂಸ್. ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಆ ಒಂದು ರೀಸನ್ ಅನ್ನ ನೀಡಿಬಿಟ್ಟು ಹಿಂದೆ ಸರಿದಿರುವಂತಹ ಖರ್ಗೆ ಸ್ಫೋಟಕ ವಿಚಾರ ರಿವೀಲ್ ಮಾಡಿದ ಬಸವರಾಜ ರಾಯರೆಡ್ಡಿ. ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಆ ಒಂದು ರೀಸನ್ ಅನ್ನ ನೀಡಿ ಹಿಂದೆ ಸರಿದಿದ್ದಾರೆ ಖರ್ಗೆ. ಸ್ಫೋಟಕ ವಿಚಾರವನ್ನ ರಿವೀಲ್ ಮಾಡಿರುವಂತಹ ಬಸವರಾಜ ರಾಯರೆಡ್ಡಿ ನನ್ನ ಪ್ರಕಾರ ಸಿದ್ದರಾಮಯ್ಯ ಅವರ 2 ವರ್ಷವೂ ಕೂಡ ಇರ್ತಾರೆ. ಡಿಕೆಗೆ ಆಸೆ ಇದೆ, ಅವರು ಸಿಎಂ ಆಗಬಾರದು ಅಂತ ಹೇಳಿಲ್ಲ. ಡಿಕೆಶಿ ಅವರು ಮುಂದಿನ ದಿನಗಳಲ್ಲಿ ಸಿಎಂ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಸಿಎಂ ಆಪ್ತ ಬಸವರಾಜ ರಾಯರೆಡ್ಡಿ ಸಂಚಲನ ಮೂಡಿಸುವಂತಹ ಮಾತುಗಳನ್ನು ಆಡಿದ್ದಾರೆ. ವಯಸ್ಸಾಗಿದೆ ಅನ್ನೋ ಕಾರಣಕ್ಕ ನೀಡ್ಬಿಟ್ಟು ನಾನು ಹಿಂದೆ ಸರ್ದೆ ಅಂತ ಹೇಳ್ಬಿಟ್ಟು ಸ್ಫೋಟಕ ವಿಚಾರವನ್ನ ರಿವೀಲ್ ಮಾಡಿದ್ದಾರೆ ಬಸವರಾಜ ರಾಯರೆಡ್ಡಿ. ಸಿದ್ದರಾಮಯ್ಯ ಅವರೇ 2 ವರ್ಷ ಸಿಎಂ ಆಗಿರಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಜೊತೆಗೆ ಸಿದ್ದು ಇರದೇ ಇದ್ರೆ ರಾಜ್ಯದ ಆರ್ಥಿಕ ಸ್ಥಿತಿ ದುಸ್ಥಿತಿಗೆ ಬರುತ್ತೆ. ನನ್ನ ಪ್ರಕಾರ ಸಿದ್ದರಾಮಯ್ಯ ಅವರೇ 2 ವರ್ಷವೂ ಕೂಡ ಇರ್ತಾರೆ. ಡಿಕೆಗೆ ಆಸೆ ಇದೆ, ಅವರು ಸಿಎಂ ಆಗಬಾರದು ಅಂತ ಹೇಳಿಲ್ಲ. ಡಿಕೆಶಿ ಅವರು ಮುಂದಿನ ದಿನಗಳಲ್ಲಿ ಸಿಎಂ ಆಗಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸಿಎಂ ಆಪ್ತ ಬಸವರಾಜ ರಾಯರೆಡ್ಡಿ ಸಂಚಲನ ಮೂಡಿಸುವಂತಹ ಮಾತುಗಳನ್ನು ಆಡಿರುವಂಥದ್ದು. ನಾನು ಹೇಳಿದ್ದೇನೆ. ಅದ್ರ ಬಿಟ್ರೆ ನನ್ನ ಪ್ರಕಾರ ಇರ್ತಾರೆ, ಇನ್ನೂ 2 ವರ್ಷ ಅವರೇ ಇರ್ತಾರೆ. ಯಾರು? ನಾನು ಯಾವಾಗಲೂ ಹೇಳ್ತಾನೆ ಬಂದಿದ್ದೇನೆ. ನೀವು 6 ತಿಂಗಳಾಯ್ತು ಸಿದ್ದರಾಮಯ್ಯ, ನಾನು ಹೇಳ್ತಾನೆ ಬಂದಿದ್ದೀನಿ. ಇನ್ನು 2 ವರ್ಷ ಇರ್ತಾರೆ. ನಾನೇ ಹೇಳ್ತಾ ಇದ್ದೇನೆ, ಈಗಲೂ ಹೇಳ್ತೇನೆ. ನಾನು ಹೇಳಿದ್ದೇನು, ಸನ್ಮಾನ್ಯ ಖರ್ಗೆ ಅವ್ರನ್ನ 1 to 1 ನಾನು ಮೀಟ್ ಮಾಡಿದಾಗ ರಾಜ್ಯದ ರಾಜಕೀಯ ಪರಿಸ್ಥಿತಿ, ನೀವು ಹೇಳಿದ ವಿಚಾರಗಳನ್ನ ಹೇಳಿದೆ. ಏನೇನು ಹೇಳಬೇಕು, ಆಡಳಿತದ ವ್ಯವಸ್ಥೆ ಬಗ್ಗೆ ಹೇಳಬೇಕಾದ ಅವ್ರ ಮುಂದೆ ಇಟ್ಟಿದ್ದೇನೆ. ಸರ್, ಎಫೆಕ್ಟಿವ್ ಗವರ್ನೆನ್ಸ್ ಕೊಡೋಣ, ಮುಂದಿನ 2 ವರ್ಷಗಳಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ನೀವು ಬದಲಾವಣೆ ಮಾಡಲೇಬೇಕು ಅಂತ ಪ್ರಸಂಗ ಬಂದರೆ ನೀವಾಗಿ, ಇನ್ನು ನಿಮ್ಗಿಂತ ಬೇರೆಯವರಾದರೆ ಆ ಲೆವೆಲ್ ಬರೋದಿಲ್ಲ, ಸೀನಿಯಾರಿಟಿ ಲೆವೆಲ್ ಬರೋದಿಲ್ಲ ಅಂತ ನಾನು ಹೇಳಬೇಕಾದ್ರೆ ಹೇಳಿದೆ. ಅವರು ಬೇಡ, ನನಗೆ ವಯಸ್ಸಾಯಿತು, ಕಷ್ಟ ಅಂತ ಹೇಳಿದರು. ಅದ್ರ ಬಗ್ಗೆ ರಾಹುಲ್ ಗಾಂಧಿಯವರು ನಾವು ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಅಷ್ಟು ಹೇಳಿದರು. ಅಷ್ಟು ಮಾಡಿ ಹೇಳಿದ್ದೀನಿ. ನಾನು ಯಾಕಪ್ಪ ಇವ್ರನ್ನ ಅವ್ರು ಬೇಡ ಅಂತ ನಾನೇನು ಹೇಳಿಲ್ಲ. ನನಗೆ ಸಿದ್ದರಾಮಯ್ಯನವರೇ ಇರಬೇಕು. 2 ವರ್ಷ ಅಂದರೆ ರಾಜ್ಯದ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಅವರಿಲ್ಲ ಅಂದರೆ ಖರ್ಗೆ ಅವರು ಸೀನಿಯರ್ ಇದ್ದಾರೆ. ಈಸ್ ಗಾಟ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಪಾಪ ದಲಿತ ಸಮಾಜದ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಆಗಲಿ ಅನ್ನೋದನ್ನು ನಾನು ಹೇಳಿದ್ದೇನೆ.